ಎಲ್ರಿಗೂ ನಮಸ್ಕಾರ. ನೋಡಿ, ಇದೊಂದು ನಿಮಗೆ 40 ಫೀಟ್ ವಿಲೇಜ್ ಬಸ್ ರೋಡ್ ಇದು. ಪ್ಲಸ್ ನೋಡಿ, ಅಲ್ಲಿ ನೀವು ನೋಡ್ತಾ ಇರುವಂಥದ್ದೇ ವಿಲೇಜ್. ಇದೇ ಬಸ್ ಸ್ಟಾಪು. ಈ ರೋಡ್ಗೆ ನೋಡಿ, ನೀವೇನು ನೋಡ್ತಾ ಇದ್ದೀರಿ, ಈ ಉಳುಮೆ ಮಾಡಿಸಿರುವಂಥದ್ದು ಇದೊಂದು ಮರಳು ಮಿಶ್ರ ಕೆಂಪು ಮಣ್ಣು. ಜನರಲ್ ಪ್ರಾಪರ್ಟಿ 2 ಎಕರೆ. ನೋಡಿ, ಒಂದೇ ಬಾಕ್ಸ್ ನಿಮಗೆ 2 ಎಕರೆ ಚೌಕಾಕಾರದಲ್ಲಿದೆ. ಖಾಲಿ ಜಮೀನಿದು. ನಿಮಗೆ ಒಂದು ಕಡೆ ಫೆನ್ಸಿಂಗ್ ಇದೆ. ಬೆಂಗಳೂರವ್ರು ಪರ್ಚೇಸ್ ಮಾಡ್ಕೊಂಡು ಫೆನ್ಸ್ ಹಾಕೊಂಡವ್ರೆ. ಈ ಲೊಕೇಶನ್ ನೋಡಿದ್ರೆ ನೀವು ಸುತ್ತ ನೋಡಿ, ಒಳ್ಳೆ ಹೈಟಲ್ಲಿದೆ ಜಾಗ. ನಿಮಗೆ ಇದ್ರ ಬ್ಯಾಕ್ ಸೈಡ್ ಇಲ್ಲಿ ಲೊಕೇಶನ್ ಕೂಡ ಸಿಗುತ್ತೆ ದೂರದಿಂದ. ನಿಮಗೆ ವಿಲೇಜ್ ಪಕ್ಕದಲ್ಲಿದೆ. ಫಾರ್ಮ್ ಹೌಸ್ ಮಾಡ್ಕೊಂಡು ನೀವು ವಾಸ ಇರುವಂಥವ್ರಿಗೆ ನೋಡಿ, ಇದೊಂದು ಒಳ್ಳೆ ಜಮೀನಿದು. ನೋಡಿ, ಒಂದೇ ಪ್ಲಾಟ್ ಆಗಿದೆ ಜಮೀನು. ಒಳ್ಳೆ ಒಂದೇ ಪಾತಿ ನಿಮಗೆ ನೋಡಿ, 2 ಎಕರೆ ನಿಮಗೆ ಒಂದೇ ಪಾತಿ ಬರ್ತದೆ. ಒಳ್ಳೆ ಫ್ಲಾಟ್ ಆಗಿದೆ ಜಮೀನು. ನೋಡಿ, ಮಣ್ಣು ನೋಡಿ, ಮರಳು ಮಿಶ್ರ, ಫುಲ್ಲು ಮರಳು ಮಿಶ್ರ ಕೆಂಪು ಮಣ್ಣಿದು. ನಿಮಗೆ ಯಾವುದೇ ಕ್ರಾಪ್ ಬೇಕಾದ್ರೆ ಏನು ಬೇಕಾದ್ರೆ ನೀವು ಡೆವಲಪ್ ಮಾಡ್ಬೋದು ಇದರಲ್ಲಿ. ನೋಡಿ, ಪಕ್ಕದಲ್ಲಿ ಯಾರೋ ಅಡಿಕೆ ಹಾಕವ್ರೆ. ನಮಗೆ ವಿಲೇಜ್ ಒಂದು ನೋಡಿ, ದೊಡ್ಡ ವಿಲೇಜ್ ಇದು. ಈ ವಿಲೇಜ್ ಮಗಲಿಗೆ ಪ್ಲಸ್ ನಿಮಗೆ ಟಾರ್ ರೋಡ್, ಬಸ್ ರೋಡ್ಗೆ ಅಟ್ಯಾಚ್ ಬರುವಂಥ ಜಮೀನಿದು. ಇದು ನಿಮಗೆ ಮಳವಳ್ಳಿ ತಾಲೂಕು ಬರ್ತದೆ. ಮಂಡ್ಯ ಡಿಸ್ಟಿಕ್ ಸೇರಿರ್ತಕ್ಕಂಥ ಪ್ರಾಪರ್ಟಿ ಇದು. ನಿಮಗೆ ಮಳವಳ್ಳಿ ನಿಯರ್ ಬರುವಂಥ ಪ್ರಾಪರ್ಟಿ ಇದು. ಲೊಕೇಶನ್ ಬಂದು ಮೈಸೂರಿಂದ ಬರೋರಿಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಬರೋರಿಗೆ 100 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಇದೊಂದು ಲೊಕೇಶನ್ನು. ಅಗ್ರಿಕಲ್ಚರ್ ಲ್ಯಾಂಡ್ 2 ಎಕರೆ ಬರ್ತದೆ ನೋಡಿ. 2 ಎಕರೆ ಒಂದೇ ಬೌಂಡ್ರಿ ಫ್ಲಾಟ್ ಆಗಿದೆ. ನೀಟಾಗಿ ಫೆನ್ಸಿಂಗ್ ಮಾಡ್ಕೊಂಡು ಒಂದು ಬೋರ್ ಹಾಕ್ಕೊಂಡ್ರು ಒಳ್ಳೆ ತೋಟ, ಫಾರ್ಮ್ ಹೌಸ್ ಏನು ಬೇಕಾದ್ರೆ ನೀವು ಡೆವಲಪ್ ಮಾಡ್ಕೋಬೋದು.